ಪುರುಷೋತ್ತಮ್ ಬಿಳಿಮಲೆ ಅವರು ಏನು ಕನ್ನಡ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಹೇಳಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂತಹ ಸತೀಶ್ ಕುಂಪಳ ವಹಿಸಿಕೊಳ್ಳಲಿದ್ದಾರೆ. ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನುವ ಹೇಳಿಕೆಯನ್ನ ಅವರೇನು ನೀಡಿದ್ದಾರೆ ಅದು ಅಕ್ಷಮ್ಯ ಅಪರಾಧ. ಮಾಜಿ ಮುಖ್ಯಮಂತ್ರಿಗಳು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಮಾಜಿ ಸಂಸದರು ಸುನಿಲ್ ಕುಮಾರ್ ಕರಾವಳಿಯ ಸಂಸ್ಕೃತಿ ಪರಂಪರೆಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಅವ್ರಿಗೇನಾದ್ರೂ ಕಿಂಚಿತ್ತಾದ್ರೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಸ್ವಲ್ಪನಾದ್ರೂ ಕಾಳಜಿ ಇದ್ರೆ ತಕ್ಷಣ ಕ್ಷಮೆಯನ್ನ ಕೇಳಬೇಕು. ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯನ್ನ ತೋರಿಸ್ಕೊಡ್ತದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಇವತ್ತು ಯಕ್ಷಗಾನದ ಬಗ್ಗೆ ಸ್ವಲ್ಪನಾದ್ರೂ ಅಭಿಮಾನ ಇದ್ರೆ, ಏನು ಯಕ್ಷಗಾನ ಅಂತಕ್ಕಂಥದ್ದು ಒಂದು ಪೂಜ್ಯ ಭಾವನೆಯಿಂದ ಈ ಭಾಗದಲ್ಲಿ ನೋಡ್ತಕ್ಕಂಥದ್ದು, ಅಂತಹ ಯಕ್ಷಗಾನದ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ತತ್ಕ್ಷಣ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು. ರಾಜೀನಾಮೆನ ಪಡೆದುಕೊಳ್ಳುವ ಮುಖೇನ ಅವರಿಗೆ ಕಲಾವಿದರಿಗೆ ಆಗಿರ್ತಕ್ಕಂಥ ಅಪಮಾನಕ್ಕೆ ಒಂದು ಉತ್ತರನ ಕೊಡುವಂತ ಕೆಲಸ ಅವ್ರು ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ನೋಡಿ, ಇದು ಭಾರತೀಯ ಜನತಾ ಪಾರ್ಟಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಯಕ್ಷಗಾನ ಆಗ್ಲೇ ಹೇಳಿದಾಗೆ ಇಡೀ ಕರಾವಳಿ ಭಾಗದ ಸಂಸ್ಕೃತಿ ಪರಂಪರೆ ಹಿಂದೂ ಪರಂಪರೆಯನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ಕಲೆ, ಒಂದು ಧಾರ್ಮಿಕ ಶ್ರದ್ಧೆನೂ ಕೂಡ ಇದ್ರ ಜೊತೆಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಇದು ಭಾರತೀಯ ಜನತಾ ಪಾರ್ಟಿ ಅಷ್ಟಲ್ಲ, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇಡೀ ಹಿಂದೂ ಸಮಾಜದ ನಾವು ವಿರೋಧ ಮಾಡಬೇಕಾಗುತ್ತೆ. ಪುರುಷೋತ್ತಮ್ ಬಿಳಿಮಲೆ ಅವರು ಏನು ಕನ್ನಡ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ಹೇಳಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂತಹ ಸತೀಶ್ ಕುಂಪಳ ವಹಿಸಿಕೊಳ್ಳಲಿದ್ದಾರೆ. ಯಕ್ಷಗಾನ ಕಲಾವಿದರು ಸಲಿಂಗಕಾಮಿಗಳು ಅನ್ನುವ ಹೇಳಿಕೆಯನ್ನ ಅವರೇನು ನೀಡಿದ್ದಾರೆ ಅದು ಅಕ್ಷಮ್ಯ ಅಪರಾಧ. ಮಾಜಿ ಮುಖ್ಯಮಂತ್ರಿಗಳು ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಕ್ಷಗಾನ ಕಲಾವಿದರಿಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಮಾಜಿ ಸಂಸದರು ಸುನಿಲ್ ಕುಮಾರ್ ಕರಾವಳಿಯ ಸಂಸ್ಕೃತಿ ಪರಂಪರೆಗೆ ಮಾಡಿರ್ತಕ್ಕಂಥ ಅಪಮಾನ ಅಷ್ಟೇ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಅವ್ರಿಗೇನಾದ್ರೂ ಕಿಂಚಿತ್ತಾದ್ರೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಸ್ವಲ್ಪನಾದ್ರೂ ಕಾಳಜಿ ಇದ್ರೆ ತಕ್ಷಣ ಕ್ಷಮೆಯನ್ನ ಕೇಳಬೇಕು. ಅವರ ಹೇಳಿಕೆ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯನ್ನ ತೋರಿಸ್ಕೊಡ್ತದೆ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಕೂಡ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಇವತ್ತು ಯಕ್ಷಗಾನದ ಬಗ್ಗೆ ಸ್ವಲ್ಪನಾದ್ರೂ ಅಭಿಮಾನ ಇದ್ರೆ, ಏನು ಯಕ್ಷಗಾನ ಅಂತಕ್ಕಂಥದ್ದು ಒಂದು ಪೂಜ್ಯ ಭಾವನೆಯಿಂದ ಈ ಭಾಗದಲ್ಲಿ ನೋಡ್ತಕ್ಕಂಥದ್ದು, ಅಂತಹ ಯಕ್ಷಗಾನದ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ತತ್ಕ್ಷಣ ಅವರ ರಾಜೀನಾಮೆನ ಪಡೆದುಕೊಳ್ಬೇಕು. ರಾಜೀನಾಮೆನ ಪಡೆದುಕೊಳ್ಳುವ ಮುಖೇನ ಅವರಿಗೆ ಕಲಾವಿದರಿಗೆ ಆಗಿರ್ತಕ್ಕಂಥ ಅಪಮಾನಕ್ಕೆ ಒಂದು ಉತ್ತರನ ಕೊಡುವಂತ ಕೆಲಸ ಅವ್ರು ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ನೋಡಿ, ಇದು ಭಾರತೀಯ ಜನತಾ ಪಾರ್ಟಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಯಕ್ಷಗಾನ ಆಗ್ಲೇ ಹೇಳಿದಾಗೆ ಇಡೀ ಕರಾವಳಿ ಭಾಗದ ಸಂಸ್ಕೃತಿ ಪರಂಪರೆ ಹಿಂದೂ ಪರಂಪರೆಯನ್ನ ಪ್ರತಿಬಿಂಬಿಸ್ತಕ್ಕಂಥ ಒಂದು ಕಲೆ, ಒಂದು ಧಾರ್ಮಿಕ ಶ್ರದ್ಧೆನೂ ಕೂಡ ಇದ್ರ ಜೊತೆಲಿ ಸೇರ್ಕೊಂಡಿರ್ತಕ್ಕಂಥದ್ದು. ಇದು ಭಾರತೀಯ ಜನತಾ ಪಾರ್ಟಿ ಅಷ್ಟಲ್ಲ, ಎಲ್ಲರೂ ಕೂಡ ಪಕ್ಷಾತೀತವಾಗಿ ಇಡೀ ಹಿಂದೂ ಸಮಾಜದ ನಾವು ವಿರೋಧ ಮಾಡಬೇಕಾಗುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.